ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ನಮ್ಮ ಉತ್ತರ ಕರ್ನಾಟಕ ಕಡೆ ಹೋಟೆಲ್ ಸ್ಟೈಲ್ ಒಳಗೆ ದೇಹಕ್ಕೆ ತಂಪಿರುವಂಥ ಮೊಸರು ಅವಲಕ್ಕಿ ಮಾಡೋದು ತೋರಿಸ್ತೇನೆ. ಈ ಮೊಸರು ಅವಲಕ್ಕಿ ಮಾಡೋಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡೇನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಕೊಟ್ಟಿರ್ತೀನಿ. ಇಲ್ಲಿನ ಒಂದು ದೊಡ್ಡ ಬೌಲೆ ಅರ್ಧ ಬೌಲ ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡೇನಿ. ಈ ಅವಲಕ್ಕಿನ ಒಂದು 2-3 ಸರಿ ನೀರು ಹಾಕಿ ಸ್ವಚ್ಛಗೆ ತೊಳೆದು ಕ್ಲೀನ್ ಮಾಡ್ಕೋತೀನಿ. ನೋಡಿರಿ, ಸ್ವಲ್ಪ ಹೊಲಸು ಭಾಳ ಇರ್ತಾವೆ ಅವಲಕ್ಕಿ. ಅವನ್ನ ಒಂದು 2-3 ಸರಿ ನೀರು ಹಾಕಿ ಕ್ಲೀನ್ ಮಾಡ್ಕೋಬೇಕು. ನಾ ಇಲ್ಲೇ ಕ್ಲೀನ್ ಮಾಡೇ ತೊಗೊಂಡೇನಿ. ಇದಕ್ಕೆ ಸ್ವಲ್ಪ ನೀರು ಚುಮ್ಕಿಸಿಡ್ತೇನೆ, ಯಾಕಂದ್ರೆ ಆಮೇಲೆ ಮೊಸರು ಹಾಕಿರ ಭಾಳ ಹಿರ್ಕೊಂಡು ಗಟ್ಟಿ ಆಕೈತೆ. ಅದಕ್ಕೆ ಸ್ವಲ್ಪ ಈ ರೀತಿ ನೀರು ಚುಮ್ಕಿಸಿ ಸೈಡಿಗೆ ಇಟ್ಕೋತೇನೆ ಅದನ್ನು. ಈ ಕಡೆ ಒಗ್ಗರಣೆಗೆ ಒಲೆ ಮ್ಯಾಗ ಒಂದು ಬಾಳ್ಗೆ ಇಟ್ಟು ಅದಕ್ಕೊಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೇನಿ. ಅದಕ್ಕಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಸಾಸಿವೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಕಡ್ಲಿಬೇಳೆ, ಒಂದು 5 ಎಲೆ ಕರಿಬೇವು ಹಾಕಿ ಬಾಡಿಸ್ಕೋತೇನೆ. ಈ ಮೊಸರು ಅವಲಕ್ಕಿ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಈಗ ಇದಕ್ಕೆ ಒಂದು ಸಣ್ಣಗೆ ಹೆಚ್ಚಿದ ಮೆಣಸಿನ್ಕಾಯಿ ಹಾಕ್ಕೋತೇನೆ. ನಿಮ್ಮ ಖಾರಕ್ಕೆ ತಕ್ಕಂಗೆ ಹಾಕೋರಿ. ಆಮೇಲೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಮುರಿದು ಹಾಕ್ಕೋತೇನೆ. ಸ್ವಲ್ಪ ಫ್ರೈ ಆದಮೇಲೆ ಸ್ಟವ್ ಬಂದ್ ಮಾಡಿ ಇದನ್ನು ಒಗ್ಗರಣೆ ಆರಾಕ್ಬಿಡ್ತೇನೆ. ಪೂರ್ತಿ ಆರಬೇಕು ನೋಡ್ರಿ, ಬಿಸಿ ಇರಬಾರ್ದು ಸ್ವಲ್ಪನೂ. ಈ ಕಡೆ ಅವಲಕ್ಕಿ ಸ್ವಲ್ಪ ನೆನೆದ್ದಾವು, ಅವನ್ನ ಒಂದು ಬೌಲಿಗೆ ಹಾಕೋತೇನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ. ನಾ ಹೋಟೆಲ್ ಸ್ಟೈಲ್ ಮಾಡೋದ್ರಿಂದ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಹಾಕೋತೇನೆ. ಆಮೇಲೆ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಹಾಕೋತೇನೆ. ಭಾಳ ಏನು ಹಾಕೋಂಗಿಲ್ಲ, ಒಂದು ಅರ್ಧ ಉಳ್ಳಾಗಡ್ಡಿ ಹಾಕೋರು ಸಾಕು. ಆಮೇಲೆ ಸಣ್ಣಗೆ ಹೆಚ್ಚಿದ್ದ ಕೊತ್ತಂಬರಿ ಹಾಕೋತೇನೆ. ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಚಂದಾಗೆ ಎಲ್ಲನೂ ಮಿಕ್ಸ್ ಮಾಡ್ಕೋತೇನೆ. ಈಗ ಇದಕ್ಕೆ ಈ ಬೌಲೆ ಅರ್ಧ ಬೌಲ ಮೊಸರು ಹಾಕೋತೇನೆ. ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೇನೆ. ಅವಲಕ್ಕಿ ಎಷ್ಟು ತೊಗೊಂಡಿರ್ತಲ್ಲ ಅದು 1.5 ಕಪ್ ಅಷ್ಟೇನು ಬೇಕಾಗ್ತೈತಿ, ಮೊಸರು ಬೇಕಾಗ್ತೈತಿ. ನೋಡಿರಿ, ಈ ರೀತಿ ಚಂದಾಗಿ ಕಲಿಸ್ಕೊರಿ ಫಸ್ಟ್. ಮತ್ತು ಬೇಕಂದ್ರೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಳಕ್ಕೆ ಬರ್ತೈತಿ. ನೋಡಿರಿ, ಭಾಳ ಜಲ್ದಿ ರೆಡಿ ಆಗ್ತೈತಿದ್ದ, ಭಾಳ ಟೈಮ್ ತೊಗೊಳಂಗಿಲ್ಲ. ಈಗ ಇದಕ್ಕೆ ಆರಿದ ಒಗ್ಗರಣೆ ಹಾಕೋತೇನೆ. ಒಗ್ಗರಣೆ ಹಾಕ್ಕೊಂಡು ಅದನ್ನು ಚಂದಾಗ ಕಲಿಸ್ಕೋತೇನೆ. ನೀವು ಬೇಕಂತಂದ್ರೆ ಗೋಡಂಬಿ ಅದು ಹಾಕೋಬೋದು. ನಾ ಗೋಡಂಬಿ ಅದೇನು ಹಾಕಂಗಿಲ್ಲ, ನಮ್ಮ ಕಡೆ ಹಾಕಂಗೆ ಇಲ್ಲ ಜಾಸ್ತಿ ಅದನ್ನು. ಇದಕ್ಕೀಗ ಮೊಸರು ತೊಗೊಂಡಿಲ್ಲ, ಆ ಬೌಲೇ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೇನೆ. ನೋಡಿರಿ, ಮಿಕ್ಸ್ ಮಾಡ್ಕೊಂಡ್ರಿ ಅಂದ್ರೆ ಮಸ್ತ್ ಮೊಸರು ಅವಲಕ್ಕಿ ರೆಡಿ ಆಗ್ತೈತಿ. ದಿನ ಅವಲಕ್ಕಿ ಒಗ್ಗರಣೆ ತಿಂದು ಬೇಸರಾಗಿರ್ತೈತಿ. ಆಮೇಲೆ ಈ ಬ್ಯಾಸ್ಗಿಗೆ ಎಣ್ಣೆ ಐಟಮ್ ಬ್ಯಾಡ್ ಆಗ್ತಾವೆ. ಆವಾಗ ಈ ರೀತಿ ದೇಹಕ್ಕೆ ತಂಪಿರುವಂಥ ಮೊಸರಿನ ಐಟಮ್ ಮಾಡಿ ತಿಂದ್ರಿ ಅಂತಂದ್ರೆ ದೇಹಕ್ಕೂ ಚಲೋ ಇರ್ತೈತಿ, ಬಾಯಿಗೂ ರುಚಿ ಇರ್ತೈತಿ. ಲಾಸ್ಟಿಗೆ ಸ್ವಲ್ಪ ಉಳ್ಳಾಗಡ್ಡಿ, ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿ ಪುಟಾಣಿ ಪುಡಿ ಹಾಕ್ಬೇಕು. ನೋಡ್ರಿ, ಮೇನ್ ಮೊಸರು ಅವಲಕ್ಕಿಗೆ ಅಂದ್ರೆ ನಮ್ಮ ಕಡೆ ಪುಟಾಣಿ ಪುಡಿ ಅಂತಂದ್ರೆ ಪುಟಾಣಿ ಚಟ್ನಿ ಏನಂತೇವಲ್ಲ ಅದನ್ನು ಪುಡಿ ಹಾಕಬೇಕು. ಮಸ್ತ್ ಟೇಸ್ಟ್ ಕೊಡ್ತೈತಿ. ನೀವು ಮಾಡಿ ನೋಡ್ರಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು.